ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕೋಟೆ ಕನೆಕ್ಟ್. ನಾನು ಲೋಕೇಶ್ ಕೋಟೆ. ಈ ವಿಡಿಯೋದಲ್ಲಿ 2020 ಫೆಬ್ರವರಿ ಕುಂಭರಾಶಿಯವರ ಭವಿಷ್ಯವನ್ನು ನೋಡ್ತಾ ಇದ್ದೀವಿ. ಕುಂಭರಾಶಿ ಅಧಿಪತಿ ಶನಿ. ಸಾಮಾನ್ಯವಾಗಿ ನೀವು ಕುಂಭರಾಶಿಯವ್ರನ್ನ ನೋಡಿರ್ತೀರ, ತುಂಬ ಗಂಭೀರವಾಗಿರ್ತಾರೆ, ಮೌನಿ ಆಗಿರ್ತಾರೆ. ಇವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ತುಂಬ ಕಷ್ಟ, ಒಂಥರ ನಿಗೂಢ. ಆದರೆ ಇವರ ಮಾತು ತುಂಬ ಜ್ಞಾನವಂತರಾಗಿ ಮಾತಾಡ್ತಾರೆ. ಯಾವಾಗಲೂ ಏನಾದರೂ ಬೋಧನೆ ಮಾಡ್ತಾ ಇರ್ತಾರೆ. ಆಮೇಲೆ ಮಾತಲ್ಲಿ ಸ್ವಲ್ಪ ಎಮೋಷನ್ ಕನೆಕ್ಟ್ ಆಗಿರುತ್ತೆ. ಯಾಕೆ ಹೇಳಿ, ಎರಡನೇ ಹಾಗಾಗಿ ಸ್ವಲ್ಪ ಎಮೋಷನ್ ಅಂತೂ ಇದ್ದೇ ಇರುತ್ತೆ. ಇನ್ನು ಇವರ ಸಿಟ್ಟು ಖಂಡಿತ ಕೆಟ್ಟ ಸಿಟ್ಟು. ಇವ್ರಿಗೆ ಎಷ್ಟು ಮೌನವಾಗಿರ್ತಾರೋ, ಕೋಪ ಬಂದರೆ ಅಷ್ಟೇ ಕೋಪಿಷ್ಟರು. ಸೊ ಅವರನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಎದುರಾಳಿ ಮೇಲೆ ಬಿದ್ದೇ ಬೀಳ್ತಾರೆ. ಇನ್ನು ಐಷಾರಾಮಿ ಜೀವನ ಖಂಡಿತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇವ್ರು ಹಾಕೋ ಬಟ್ಟೆಯಿಂದ ಹಿಡಿದು ಇವ್ರು ಬಳಸೋ ಕಾರು ಎಲ್ಲವೂ ಬ್ರ್ಯಾಂಡೆಡೇ. ಮನೆ ಚಿಕ್ಕದಿರಲಿ ದೊಡ್ಡದಿರಲಿ ಭಾಳ ಸ್ವಚ್ಛವಾಗಿ ನೀಟಾಗಿ ಒಂಥರ ಸಗದಾಗಿ ಕಾಣಬೇಕು, ಚೆನ್ನಾಗಿರಬೇಕು ಅನ್ನೋ ಆಶಯದಲ್ಲೇ ಇಟ್ಕೊಂಡಿರ್ತಾರೆ. ಸೊ ಆ ಥರದ ಮನಸ್ಥಿತಿ. ಆಮೇಲೆ ಅವ್ರ ತಾಯಿ ಯಾವುದಾದ್ರೂ ಒಂದು ಕಲೆಯಲ್ಲಿ ಅವರನ್ನು ಅವರು ಗುರುತಿಸ್ಕೊಂಡಿರ್ತಾರೆ ಅಥವಾ ಆ್ಯಕ್ಟಿವ್ ಆಗಿರ್ತಾರೆ. ಯಾವುದಾದ್ರೂ ಒಂದು ಟ್ಯಾಲೆಂಟ್ ಅವ್ರ ಹತ್ರ ಇದ್ದೇ ಇರುತ್ತೆ. ಇನ್ನು ಬಿಸ್ನೆಸ್ ಅಂತ ಬಂದಾಗ ಪಕ್ಕಾ ಲೆಕ್ಕಾಚಾರ. ನೀವು ಎಲ್ಲರಿಗೂ ಗಣಿತ ಕಬ್ಬಿಣದ ಕಡಲೆ ಆದರೆ ಇವ್ರಿಗೆ ತುಂಬ ಈಸಿ. ಆಮೇಲೆ ಬಿಸ್ನೆಸ್ಸಲ್ಲಿ ಭಾಳ ಲೆಕ್ಕಾಚಾರದಲ್ಲೇ ಮುಂದುವರಿತಾರೆ. ಬಟ್ ಇವರ ಶತ್ರು ಯಾರು ಅಂದರೆ ಇವರ ಎಮೋಷನ್, ಇವರ ಚಂಚಲ ಸ್ವಭಾವ. ಸೊ ಅದು ಇವ್ರಿಗೆ ತುಂಬ ಶತ್ರುವಾಗಿ ಇಡೀ ಜೀವನ ಅವ್ರನ್ನ ಕಾಡುತ್ತೆ. ಇನ್ನು ಅವರ ಪಾರ್ಟ್ನರ್ಗಳ ಬಗ್ಗೆ ಮಾತನಾಡೋದಾದರೆ, ಅಂದರೆ ಗಂಡ ಹೆಂಡತಿ ಅಥವಾ ಹೆಂಡತಿ ಗಂಡ ಕುಂಭರಾಶಿಯವರಿದ್ದರೆ ಪರಸ್ಪರ ಈಗೋ ಅಂತೂ ಇದ್ದೇ ಇರುತ್ತೆ. ಇನ್ನು ಬಿಸ್ನೆಸ್ ಪಾರ್ಟ್ನರ್ ಆದರೂ ಅಷ್ಟೇ ಈಗೋ ಇದ್ದೇ ಇರುತ್ತೆ. ಅದೇ ರೀತಿ ಅನ್ಎಕ್ಸ್ಪೆಕ್ಟೆಡ್ ಹಣಗಳು ಸಿಗೋದು ಅಥವಾ ಲಾಭ ಗಳಿಸೋದು ಖಂಡಿತ ಇವ್ರಿಗೆ ತುಂಬ ಪ್ಲಸ್ ಆಗಿರುತ್ತೆ. ಒಂದು ಶೇರ್ ಮಾರ್ಕೆಟಲ್ಲಿ ಬಿಸ್ನೆಸ್ ಮಾಡೋದು ಇರ್ಬೋದು, ಅಲ್ಲೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವರು ಹೆಚ್ಚಿನ ಲಾಭ ಗಳಿಸೋದಕ್ಕೆ ಸಾಧ್ಯತೆ ಇದೆ. ಆಮೇಲೆ ಇವರ ತಂದೆಯೂ ಕೂಡ ಅಷ್ಟೇ ತುಂಬ ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ ಆಗಿರ್ತಾರೆ. ಅವ್ರ ಜೊತೆ ಇವರ ಸಂಬಂಧ ಚೆನ್ನಾಗಿರುತ್ತೆ. ಇವನು ಸಾಮಾನ್ಯವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಶಾಲಾ ಶಿಕ್ಷಕರಾಗಿರ್ಬೋದು, ಪ್ರಾಂಶುಪಾಲರಾಗಿರ್ಬೋದು. ಮತ್ತು ಇವ್ರು ಯಾರ ಕೈ ಕೆಳಗಡೆನೂ ಕೆಲಸ ಮಾಡಬೇಕು ಆ ಥರದ ಮನೋಭಾವ ಇರಲ್ಲ. ಸೊ ಇವ್ರದ್ದೇ ಆದ ಒಂದು ಟ್ರ್ಯಾಕ್ ರೆಡಿ ಮಾಡ್ಕೊಂಡಿರ್ತಾರೆ. ಆ ಟ್ರ್ಯಾಕಲ್ಲಿ ಭಾಳ ನ್ಯಾಯಬದ್ಧವಾಗಿ ಶಿಸ್ತುಬದ್ಧವಾಗಿ ಹೋಗಬೇಕು ಅನ್ನೋದೇ ಇವರ ಉದ್ದೇಶ ಆಗಿರುತ್ತೆ. ಈ ರೀತಿಯ ಮನಸ್ಥಿತಿ ಇರುವಂತಹ ಕುಂಭರಾಶಿಯವರಿಗೆ 2026 ಫೆಬ್ರವರಿ ತಿಂಗಳು ಹೇಗಿದೆ, ಗ್ರಹಗಳ ಪ್ಲೇಸ್ಮೆಂಟ್ ಹೇಗಿದೆ ಅಂತ ಮೊದಲು ನೋಡೋಣ. ಮೊದಲನೇದಾಗಿ ಬುಧ 3ನೇ ತಾರೀಕು, ಶುಕ್ರ 6ನೇ ತಾರೀಕು, ಸೂರ್ಯ 13ನೇ ತಾರೀಕು, ಮಂಗಳ 23ನೇ ತಾರೀಕು. ಎಲ್ಲಿಂದ 12ನೇ ಮನೆಯಿಂದ 1ನೇ ಮನೆಗೆ ಬರ್ತಾ ಇದೆ. ಸೊ ಲಗ್ನಕ್ಕೆ ಇಷ್ಟು ಗ್ರಹಗಳು ಬಂದಾಗ ಜೀವ ತಡ್ಕೋಬೇಕಲ್ಲ, ಆತ್ಮ ತಡ್ಕೋಬೇಕಲ್ಲ. ಒಂದು ಕಡೆ ತುಂಬ ಖುಷಿ, ಇನ್ನೊಂದು ಕಡೆ ಅಷ್ಟೇ ಒಂದು ಟೆನ್ಷನ್ನು, ಒತ್ತಡ ಎಲ್ಲವೂ ಇದೆ. ಈಗ ಮೊದಲನೇದಾಗಿ ಹಣಕಾಸಿನ ವಿಚಾರ ನೋಡೋಣ. ನಾವು ಹಣಕಾಸಿನ ವಿಚಾರ ನೋಡಬೇಕಾದ್ರೆ 2, 5, 6, 9, 11ನೇ ಮನೆಯನ್ನು ನೋಡ್ತೀವಿ. ಸೊ 2ನೇ ಮನೆ ಬಂದ್ಬಿಟ್ಟು ಶನಿ. ಸೊ ನಿಮಗೆ ಹಣದ ಅರಿವು ಇದೆ, ಆದರೆ ಅದು ನಿಮಗೆ ಸೇವಿಂಗ್ ರೂಪದಲ್ಲಿ ನಿಮ್ಮ ಹತ್ರ ಉಳ್ಕೋಬೇಕಲ್ಲ. ಸೊ ಅಲ್ಲಿ ವಿಳಂಬ ಆಗ್ತದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಹಣ ಗಳಿಕೆಗೆ ಅವಕಾಶಗಳು ಕಂಡು ಬಂದರೂ ಅದು ನಿಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಆಗಿ ತೋರಿಸ್ಕೊಳ್ಳಲಿಕ್ಕೆ ಅಥವಾ ಅದು ಸೇವಿಂಗ್ ರೂಪದಲ್ಲಿ ನಿಮ್ಮನ್ನು ಸೇರಲಿಕ್ಕೆ ಸ್ವಲ್ಪ ವಿಳಂಬ ಆಗುತ್ತೆ. ಇನ್ನು 5ನೇ ಮನೆ ಗುರು ಇರೋದರಿಂದ ಹೂಡಿಕೆಗಳಿಂದ ಲಾಭ ಅಂತೂ ಕಾಣಿಸ್ತಾ ಇದೆ. ಸೊ ನೀವು ಫೆಬ್ರವರಿ ತಿಂಗಳಲ್ಲಿ ಏನಾದರೂ ಹೂಡಿಕೆ ಮಾಡಬೇಕು, ಶೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚಿನ ಲಾಭ ಗಳಿಸಬೇಕು ಅಂತಿದ್ರೆ ರೈಟ್ ಟೈಮ್. ಯಾಕೆಂದರೆ ಗುರುಗಳ ದೃಷ್ಟಿ ನಿಮ್ಮ ಲಗ್ನದ ಮೇಲೆ ಬೀಳೋದ್ರಿಂದ ಸೊ ಅದಕ್ಕೆ ತುಂಬ ಚೆನ್ನಾಗಿದೆ. ಇನ್ನು 6ನೇ ಮನೆ ಅಂದರೆ ಸಾಲ, EMI, ನಮ್ಮ ಋಣ, ಇದೆಲ್ಲವನ್ನು ತಿಳಿಸುತ್ತೆ. 6ನೇ ಮನೆಯಲ್ಲಿ ಯಾವ ಗ್ರಹ ಇಲ್ಲ, ಆದರೆ 6ನೇ ಮನೆ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆ ಅಂದರೆ ಈಗೇನಾದರೂ ನೀವು ಸಾಲ ಮಾಡಿದ್ರೆ ಅದನ್ನು ತೀರಿಸೋದು ತುಂಬ ನಿಧಾನ ಆಗುತ್ತೆ. ಅದು ತೀರಿಸೋದೇ ನಿಮಗೆ ಒಂದು ದೊಡ್ಡ ತಲೆನೋವಾಗುತ್ತೆ. ಅದು ಬಿಟ್ಟರೆ ಇನ್ನು 9ನೇ ಮನೆ ಬಂದ್ಬಿಟ್ಟು ತುಲಾರಾಶಿಯಲ್ಲಿ ಗುರುಗಳ ದೃಷ್ಟಿ ಇದೆ ತುಲಾರಾಶಿ ಮೇಲೆ. ಸೊ ಹಾಗಾಗಿ ಭಾಗ್ಯಸ್ಥಾನದಲ್ಲಿ ಗುರುಗಳ ದೃಷ್ಟಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ತಂದೆಯಿಂದನೋ ಅಥವಾ ಸರ್ಕಾರದಿಂದನೋ ಅಥವಾ ಇನ್ನೇನೋ ನೀವು ಕೆಲಸ ಮಾಡ್ತಿರೋ ಜಾಗದಲ್ಲಿ ನಿಮಗೆ ಹಣಕ್ಕೆ ಏನಾದರೂ ಅವಕಾಶಗಳು ಅವರಿಂದ ಲಾಭ ಆಗ್ಬೋದು, ಅವರಿಂದ ಒಂದಷ್ಟು ಭಾಗ್ಯಗಳು ನಿಮಗೆ ಸಿಗಲಿ. ಅದೇ ರೀತಿ ಲಾಭಕ್ಕೂ ಗುರುಗಳ ದೃಷ್ಟಿ ಇರೋದರಿಂದ ಡೆಫಿನೆಟ್ಲಿ ನೀವು ಮಾಡುವಂತಹ ಕೆಲಸಗಳಿಗೆ ಗುರು ಲಾಭವನ್ನು ತಂದು ಕೊಡ್ತಾರೆ. ಸೊ ಹಾಗಾಗಿ ಎಲ್ಲವೂ ಚೆನ್ನಾಗಿದೆ. ಬಟ್ ನಿಮಗೆ ಹಣದ ಹರಿವು ಇದೆ, ಬಟ್ ಅದೆಲ್ಲೋ ಒಂದು ಕಡೆ ಬಂದ್ಬಿಟ್ಟು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏರಿಸ್ತಾ ಇಲ್ಲ, ಅಂದರೆ ಸೇವಿಂಗ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಅದ್ರ ವಿಚಾರ ಬಿಟ್ಬಿಡಿ. ಯಾಕೆಂದರೆ 7.5 ನಿಮಗೆ ಹಣದ ಹರಿವು ಕಾಣಿಸ್ತಾ ಇದೆಯಲ್ಲ, ಅದಲ್ವ ಇಂಪಾರ್ಟೆಂಟು. ಹಾಗಾಗಿ ಸೊ ಬರ್ತಾ ಇರೋ ಹಣವನ್ನು ನೀವು ಯೂಸ್ ಮಾಡ್ಕೊಳ್ಳಿ.
ನಿಮಗೇನು ಇವಾಗ ಕಷ್ಟಗಳಿದೆಯೋ ಅದನ್ನು ತೀರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಅದಾದಮೇಲೆ ನಾವು ಆರೋಗ್ಯಕ್ಕೆ ಬರೋಣ. ಆರೋಗ್ಯ ಅಂದಾಗ 1, 6, 8, 12ನೇ ಮನೆಯನ್ನು ನೋಡ್ತೀವಿ. ಸೊ ಈಗ 1ನೇ ಮನೆಗೆ ಏನು ಹಲವಾರು ಗ್ರಹಗಳು ಬಂದಿದ್ದಾರೆ. ರಾಹು ಇದೆ, ಸೂರ್ಯ ಇದೆ, ಶುಕ್ರ ಇದೆ, ಮಂಗಳ ಇದೆ. ಇಲ್ಲಿ ಮೇಯ್ನ್ಲಿ ರಾಹು ಮತ್ತು ಮಂಗಳ ಬಂದಿರೋದ್ರಿಂದ ಒಂಥರ ಏನು ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಬೋದು, ಬಾಡಿ ಹೀಟ್ ಆಗ್ಬೋದು. ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಖಂಡಿತ ಆಗುತ್ತೆ. ಸೊ ಆರೋಗ್ಯದ ಕಡೆ ಗಮನ ಖಂಡಿತ ಬೇಕು. ಅದರಲ್ಲಿ ಬೇರೆ 7.5 ನಡೀತಾ ಇದೆ. ಸ್ವಲ್ಪ ಯಾಮಾರಾದರೂ ಬೇರೆ ರೀತಿಯ ಸ್ವರೂಪ ಪಡೆದುಕೊಳ್ಳುವಂತಹ ಏನು ಕಾಯಿಲೆಗಳು, ಆರೋಗ್ಯ ಹದಗೆಡೋದು ಆಗೋಗುತ್ತೆ. ಸೊ ಹಾಗಾಗಿ ಆರೋಗ್ಯದ ಕಡೆ ಗಮನ ಹೆಚ್ಚಿರಲಿ. ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ಡಯಟ್ ಪ್ಲ್ಯಾನ್ ಚೆನ್ನಾಗಿರಬೇಕು. ಕುಂಭರಾಶಿಯವರು ಸ್ಪೆಷಲಿ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಡಯಟ್ ತುಂಬ ಪ್ಲ್ಯಾಂಡ್ ಆಗಿರಬೇಕು. ಸ್ಪೆಷಲಿ ಕಣ್ಣಿನ ಬಗ್ಗೆ ಕೇರ್ ಮಾಡಿ. ಅಜೀರ್ಣ ಜಾಸ್ತಿ ಆಗ್ಬೋದು, ಅದು ಕೂಡ ಕೇರ್ ಮಾಡ್ಕೊಳ್ಳಿ. ಓವರಾಲ್ ಆರೋಗ್ಯದ ಬಗ್ಗೆ ಹೆಚ್ಚಿನ ಕೇರ್ ಫೆಬ್ರವರಿ ತಿಂಗಳಲ್ಲೇ ಕೊಡಬೇಕು. ಯಾಕೆಂದರೆ ಲಗ್ನಕ್ಕೆ ಬಂದು ಕೂತಿರೋದ್ರಿಂದ ಅದ್ರ ಕಡೆ ಹೆಚ್ಚಿನ ಗಮನ ಇರಲಿ. ಇನ್ನು ಪ್ರೀತಿ ಪ್ರೇಮದ ವಿಚಾರ ನೋಡೋಣ. ಪ್ರೀತಿ ಅಂತ ಬಂದಾಗ 5ನೇ ಮನೆ, 7ನೇ ಮನೆ, 11ನೇ ಮನೆ ಮತ್ತು 2ನೇ ಮನೆ. ಸೊ 5ನೇ ಮನೆಯಲ್ಲಿ ಗುರು ಇದ್ದಾರೆ. ಗುರುಗಳು ನಿಮಗೆ ಡೆಫಿನೆಟ್ಲಿ ಪ್ರೀತಿಗೆ ಹೆಲ್ಪ್ ಮಾಡ್ತಾರೆ. ಸೊ ನಿಮ್ಮ ಪ್ರೀತಿಯಲ್ಲಿ ಈಗೊಂದು ಜ್ಞಾನ ವೃದ್ಧಿಯಾಗಿದೆ, ಪರಸ್ಪರ ನಂಬಿಕೆ ಹೆಚ್ಚಾಗಿದೆ. ಈಗ ನೀವು ಏನು ತೀರ್ಮಾನ ಮಾಡ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ನಾವಿಬ್ಬರು ಮದುವೆ ಆಗ್ಬೋಣ. ನಿಮ್ಮ ಪ್ರೇಮ ವಿವಾಹಕ್ಕೆ ಮುಂದಾಗ್ತಾ ಇದೆ. ಆದರೆ ನಿಮ್ಮ ವಿವಾಹವನ್ನು ಅಂದರೆ ಪ್ರೇಮ ವಿವಾಹವನ್ನು ಮನೇಲಿ ಒಪ್ಕೋತಾರ? ಸೊ ಮನೆ ಅಂದರೆ ಕುಟುಂಬ ಸ್ಥಾನ, ಅಲ್ಲಿ ಶನಿ ಮಹಾತ್ಮರಿದ್ದಾರೆ. ನಿಮ್ಮ ಆಯ್ಕೆ ಸರಿಯಾಗಿದ್ದರೆ ನಿಮ್ಮ ಮನೆಯವರು ಒಪ್ಕೋಬಹುದು, ಒಪ್ಕೊಳ್ಳದೆ ಇರಲೂಬಹುದು. ಅವರ ಸಿದ್ಧಾಂತದ ಮೇಲೆ ಹೋಗುತ್ತೆ. ಯಾಕೆ ಅಂದರೆ ಅಲ್ಲಿ ಶನಿ ಮಹಾತ್ಮರಿದ್ದಾರೆ. ಅವ್ರು ಯಾವುದೇ ಕಾರಣಕ್ಕೂ ಸುಮ್ಮನೆ ಒಪ್ಕೊಳ್ಳೋಕ್ಕೆ ಬಿಡಲ್ಲ. ತುಂಬ ಲೆಕ್ಕಾಚಾರ ಮಾಡಿ ನೀವು ಸರಿಯಾಗಿದ್ದೀರಾ ಅಥವಾ ಅವರಿಗೆ ಒಪ್ಪುತ್ತಾ ಅನ್ನೋದನ್ನು ನೋಡಿಕೊಂಡು ಅಲ್ಲಿ ವಿವಾಹ ಆಗ್ಬೋದು. ಬಟ್ ವಿವಾಹಕ್ಕೆ ಟ್ರೈ ಮಾಡಬಹುದು. ನಿಮ್ಮ ಆಯ್ಕೆ ಚೆನ್ನಾಗಿದ್ದರೆ ಡೆಫಿನೆಟ್ಲಿ ಫೆಬ್ರವರಿ ತಿಂಗಳು ನಿಮಗೆ ಒಳ್ಳೆ ಗುಡ್ ನ್ಯೂಸ್ ಸಿಗುತ್ತೆ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ. ಇನ್ನು ಕೋರ್ಟ್ ಕೇಸ್, ಕಾನೂನಿನ ವಿಚಾರಗಳ ಬಗ್ಗೆ ಮಾತನಾಡೋದಾದರೆ 6ನೇ ಮನೆಯನ್ನು ಭಾಳ ಪ್ರಮುಖವಾಗಿ ನೋಡೋಣ. ಯಾಕೆಂದರೆ ಅದು ಶತ್ರುಸ್ಥಾನ. ಸೊ ಇಲ್ಲಿ ಯಾವುದೇ ಗ್ರಹಗಳು ಕೂತಿಲ್ಲ. ಬಟ್ ಆದರೆ ಶನಿಯ 5ನೇ ದೃಷ್ಟಿ ಕರ್ಕಾಟಕ ರಾಶಿ ಮೇಲಿದೆ. ಸ್ವಲ್ಪ ನಿಧಾನ ಆಗುತ್ತೆ ತೀರ್ಪು ಬರೋದು. ಬಟ್ ಚಂದ್ರ ಅಧಿಪತಿ ಆಗಿರೋದ್ರಿಂದ ನಿಮ್ಮ ಮನಸ್ಸು ಗೊಂದಲದಲ್ಲೇ ಇರುತ್ತೆ. ಇಡೀ ತಿಂಗಳು ಕೋರ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಒಂಥರ ಹಾವು ಏಣಿ ಆಟದಂಗೆ ಆಗಿಬಿಡ್ತದೆ. ಒಂದು ಸರಿ ನಿಮ್ಮ ಪರವಾಗಿ ಅನಿಸ್ಬಿಡ್ತದೆ, ಬಟ್ ಹಾಗೆ ಇಲ್ಲ ನನ್ನ ಪರವಾಗಿಲ್ಲ, ಏನೋ ಮಿಸ್ ಆಗ್ತಾ ಇದೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಕೋರ್ಟ್ ಕೇಸ್ ತುಂಬ ಗೊಂದಲದಲ್ಲೇ ಇರುತ್ತೆ. ಬಟ್ ಇಲ್ಲಿ ಗುರುಗಳ ದೃಷ್ಟಿ ಇರೋದ್ರಿಂದ ಅಲ್ಲೇನಾಗ್ತದೆ, ನಿಮಗೆ ಒಬ್ಬ ಒಳ್ಳೆ ಲಾಯರ್ ಸಿಗೋದಕ್ಕೆ ಇದೊಂದು ರೈಟ್ ಸಮಯ. ಈಗ ನಿಮಗೆ ಈಗಿರೋ ಲಾಯರ್ ಯಾಕೋ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಲಾಯರ್ ಬದಲಾಯಿಸೋಣ ಅಂದರೆ ಒಬ್ಬ ಬುದ್ಧಿವಂತ ಲಾಯರ್ ಸಿಗೋದಕ್ಕೆ ಇದು ರೈಟ್ ಸಮಯ. ಬೇಕಾದರೆ ನಿಮ್ಮ ಲಾಯರನ್ನು ಬದಲಾಯಿಸ್ಕೊಳ್ಳಿ. ಅದೇ ರೀತಿ ಲಾಭದಲ್ಲಿ ಕೂಡ ಗುರು ಇದ್ದಾರೆ. ಸೊ ಒಂದು ಕಡೆ ಲಾಭ ಆಗಲೇಬೇಕು, ಬಟ್ ತಡ ಆಗುತ್ತೆ. ಯಾಕೆಂದರೆ ಶನಿ ಮಹಾತ್ಮರು ಇಲ್ಲಿರೋದ್ರಿಂದ. ಇನ್ನು ಕಾನೂನಿನ ವಿಚಾರದಲ್ಲಿ ನಿಮಗೆ ಫೇವರಬಲ್ ಏನಪ್ಪ ಅಂದರೆ ಸಂಧಾನಕ್ಕೆ ಇದು ಸೂಕ್ತ ಸಮಯ. ಬಟ್ ಆತುರ ಬೇಡ. ಬಟ್ ಸಂಧಾನ ಮಾಡ್ಕೊಳ್ತೀನಿ ಅಂತ ಏನಾದರೂ ನೀವು ಮುಂದಾದರೆ ಡೆಫಿನೆಟ್ಲಿ ಅದರಲ್ಲಿ ನಿಮಗೆ ಲಾಭ ಇದೆ. ಅದೇ ರೀತಿ ಇನ್ನು ಬಿಸ್ನೆಸ್ ಬಗ್ಗೆ ನೋಡೋದಾದರೆ ಮೊದಲು ಸ್ಮಾಲ್ ಸ್ಕೇಲ್ ಬಿಸ್ನೆಸ್. ಇಲ್ಲಿ ಲಗ್ನದಲ್ಲೇ ರಾಹು ಮತ್ತು ಮಂಗಳನ ಯುತಿಯಾಗಿರೋದ್ರಿಂದ ನಿಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿ ಚೆನ್ನಾಗಿರುತ್ತೆ. ತುಂಬ ಬಿಸ್ನೆಸ್ಸಲ್ಲಿ ಆ್ಯಕ್ಟಿವ್ ಆಗಿರ್ತೀರ ಮೊದಲಿಗಿಂತ ಹೆಚ್ಚಾಗಿ. ಇದರಿಂದ ಹಣದ ಹರಿವು ಶುರುವಾಗುತ್ತೆ. ಬಟ್ ಏನಾಗುತ್ತೆ, ಇಲ್ಲಿ 2ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಹಣದ ಹರಿವು ಸ್ವಲ್ಪ ನಿಧಾನ ಆಗುತ್ತೆ. ಸೊ ನಿಮ್ಮ ವ್ಯವಹಾರದಲ್ಲಿ ಎಲ್ಲೂ ಬಾಕಿ ಉಳಿಸ್ಕೋಬೇಡಿ. ಯಾಕೆಂದರೆ ಅದು ಬರೋದು ಭಾಳ ಸ್ಲೋ ಆಗುತ್ತೆ. ಸೊ ಅದೇ ರೀತಿ ಇನ್ನು ಕಂಪ್ನಿ ಓನರ್ಸ್ ಅವ್ರ ಬಗ್ಗೆ ಮಾತನಾಡೋಣ. 5ನೇ ಗುರುವಿನಿಂದ ಕಂಪ್ನಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತುಂಬ ಒಳ್ಳೊಳ್ಳೆ ಡಿಸಿಷನ್ನ ತಗೊಳ್ತೀರಾ. ಮತ್ತು ಹೊಸ ಪ್ರಾಜೆಕ್ಟ್ಗಳಲ್ಲಿ ಇನ್ವಾಲ್ವ್ ಆಗ್ತೀರಾ. ಜೊತೆಗೆ ನಿಮ್ಮ ಕಂಪ್ನಿಯನ್ನು ಏನಾದ್ರು ವಿಸ್ತರಣೆ ಮಾಡಬೇಕು ಅಂದ್ಕೊಂಡಿದ್ರೆ ಅದಕ್ಕೂ ಕೂಡ ಗುರುಗಳು ನಿಮಗೆ ಒಳ್ಳೆಯ ಅವಕಾಶಗಳನ್ನು ಮಾಡಿಕೊಳ್ತಾರೆ. ಸೊ ಓವರಾಲ್ ಏನು ಕಂಪ್ನಿ ನಡೆಸ್ತಾ ಇರೋರಿಗೆ ಒಂಥರ ತುಂಬ ಚೆನ್ನಾಗಿದೆ. ನಿಮ್ಮ ಬಿಸ್ನೆಸ್ ಇನ್ನೊಂದು ಹಂತಕ್ಕೆ ಹೋಗ್ತಾ ಇದೆ. ಆಲ್ ದ ಬೆಸ್ಟ್. ಓಕೆ, ಈಗ ರಾಜಕೀಯ ಕ್ಷೇತ್ರದಲ್ಲಿರೋರಿಗೆ ಹೇಗಿದೆ ಅಂತ ನೋಡೋಣ. ಸೊ 1ನೇ ಮನೆ ಅಂದರೆ ಅಧಿಕಾರ ಮತ್ತು ಪ್ರಭಾವ ಎಲ್ಲವನ್ನ ತೋರಿಸುತ್ತೆ. ಆ 1ನೇ ಮನೆಯಲ್ಲೇ ರಾಹು ಮತ್ತು ಮಂಗಳನ ಯುತಿಯಾಗಿರೋದ್ರಿಂದ ನೀವು ರಾಜಕೀಯದಲ್ಲೇ ಈಗ ಹೊಸದೊಂದು ಪ್ರಯೋಗವನ್ನು ಮಾಡ್ತೀರಾ, ಹೊಸದೊಂದು ತಂತ್ರವನ್ನು ಇಂಟ್ರೊಡ್ಯೂಸ್ ಮಾಡ್ತೀರಾ. ಇದರಿಂದ ನಿಮ್ಮ ಎದುರಾಳಿಗೆ ಸ್ವಲ್ಪ ನಿಮ್ಮ ಮೇಲೆ ಅಟೆನ್ಷನ್ ಶುರುವಾಗುತ್ತೆ. ಏನೋ ಮಾಡ್ತಾ ಇದ್ದಾರೆ ಮುಂದಿನ ದಿನಕ್ಕೆ ಸಂಬಂಧಪಟ್ಟಂಗೆ ಅನ್ನುವಂತಹ ವಿಚಾರ ಅವರ ಗಮನಕ್ಕೆ ಬರುತ್ತೆ. ಆದರೆ 2ನೇ ಮನೆ ಶನಿ, ಅಲ್ಲಿ ನೀವು ಗಂಭೀರವಾಗಿ ಮಾತನಾಡಿ ಎಲ್ಲೋ ಒಂದು ಕಡೆ ನಿಮ್ಮ ಮಾತಿಂದನೇ ನಿಮಗೆ ಹಿನ್ನಡೆ ಉಂಟಾಗುವಂಥದ್ದನ್ನು 2ನೇ ಮನೆ ತೋರಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರ ಅಗತ್ಯ.
ನೀವು ಭಾಷಣ ಮಾಡಬೇಕಾದ್ರೋ, ಮೀಡಿಯಾ ಮುಂದೆ ಮಾತನಾಡಬೇಕಾದ್ರೋ, ಅಥವಾ ನಿಮ್ಮ ಪಕ್ಷದಲ್ಲೇ ನಿಮ್ಮವರ ಜೊತೆ ಮಾತನಾಡಬೇಕಾದ್ರೋ ಸ್ವಲ್ಪ ಎಚ್ಚರವಾಗಿ ಮಾತಾಡಿ. ಮಾತಿಂದ ತೊಂದರೆ ಅಂತೂ ಕಾಣಿಸ್ತಾ ಇದೆ. ನೋಡಿ, ರಾಜಕೀಯದಲ್ಲಿ ನಾನು ಒಬ್ಬನೇ ಬೆಳೆಯೋಕ್ಕಾಗಲ್ಲ. ನನ್ನ ತಂತ್ರಗಳೇ ಏನೋ ಕೆಲಸ ಮಾಡಲ್ಲ. ನನಗೊಬ್ಬ ಒಳ್ಳೆಯವರ ಮಾರ್ಗದರ್ಶನ ಬೇಕು, ಹಿರಿಯರ ಮಾರ್ಗದರ್ಶನ ಬೇಕು ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದರೆ ರೈಟ್ ಟೈಮ್ ನಿಮಗೆ ಒಬ್ಬ ಒಳ್ಳೆಯ ಹಿರಿಯ ರಾಜಕಾರಣಿಯಿಂದ ಮಾರ್ಗದರ್ಶನ ಸಿಗುತ್ತೆ. ಅದಲ್ಲದೆ ಒಬ್ಬ ಒಳ್ಳೆಯ ಮಾರ್ಗದರ್ಶಕರು ನಿಮ್ಮ ಜೊತೆ ಆಗ್ತಾರೆ. ಅವ್ರು ಕೊಡೋ ಐಡಿಯಾಸ್, ಅವರ ಸ್ಟ್ರಾಟಜಿ ನಿಮ್ಮ ರಾಜಕೀಯ ಲೈಫ್ಗೆ ಒಂದು ಹೊಸ ಟಚ್ಚನ್ನು ಕೊಡುತ್ತೆ. ಅದೇ ರೀತಿ 6ನೇ ಮನೆ ಶತ್ರುಗಳ ದಮನ ಆಗುತ್ತಾ ಅಂತ ಯೋಚನೆ ಮಾಡೋದಾದರೆ ಅಲ್ಲಿಗೆ 23ನೇ ತಾರೀಕುವರೆಗೂ ಮಂಗಳನ ದೃಷ್ಟಿ ಇರೋದ್ರಿಂದ ಸೊ ಶತ್ರುಗಳ ಬಗ್ಗೆ ಅಸಡ್ಡೆ ಬೇಡ, ಜಯ ಅಂತೂ ಇದೆ, ಬಟ್ ನೆಗ್ಲೆಕ್ಟ್ ಮಾಡಿದ್ರೆ ನಿಮಗೆ ಆಪತ್ತು. ಸೊ ಹಾಗಾಗಿ ಅದ್ರ ಕಡೆ ಗಮನ ಇರಲಿ. ಇನ್ನು ಅಧಿಕಾರ ಪ್ರಾಪ್ತಿ 11ನೇ ಮನೆ, ಹೊಸ ಜವಾಬ್ದಾರಿ, ಗುರುಗಳ ದೃಷ್ಟಿ ಇರೋದ್ರಿಂದ ನಿಮ್ಮ ಪಾರ್ಟಿಯಲ್ಲಿ ನಿಮಗೆ ಹೊಸ ಜವಾಬ್ದಾರಿ ಅಥವಾ ಅಧಿಕಾರ ಪ್ರಾಪ್ತಿ ಎಲ್ಲವೂ ಇದೆ. ಸೊ ರಾಜಕಾರಣಿಗಳಿಗೆ ಫೆಬ್ರವರಿ ತಿಂಗಳು ಮಾತಿನಲ್ಲಿ ಹಿಡ್ತಾ ಇರಲಿ, ನಿಮ್ಮ ಶತ್ರುಗಳ ಬಗ್ಗೆ ಗಮನ ಇರಲಿ, ಎಲ್ಲ ಒಳ್ಳೆಯದೇ ಆಗುತ್ತೆ. ಈಗ ನೋಡೋಣ ಸರ್ಕಾರಿ ಅಧಿಕಾರಿಗಳು, ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಹೇಗಿರುತ್ತೆ ಅಂತ. ಸೊ ಮೊದಲನೇ ಮನೆ ಕಾರ್ಯಕ್ಷಮತೆ. ಸೊ ಇಲ್ಲಿ ಏನಾಗಿದೆ, ಎಲ್ಲ ಗ್ರಹಗಳು ಬಂದು ಕೂತಿದ್ದಾರೆ. ಸ್ಪೆಷಲಿ ಮಂಗಳ 23ನೇ ತಾರೀಕು ಬರೋದ್ರಿಂದ ಒಂದು ಹೊಸ ಹುರುಪು, ಹೊಸ ಧೈರ್ಯ ಬಂದ್ಬಿಡುತ್ತದೆ. ಅದರಿಂದ ಏನಾಗುತ್ತೆ, ನಿಮ್ಮ ಕೆಳವರ್ಗದವರ ಮೇಲೂ ನೀವು ನಿಮ್ಮ ಅಧಿಕಾರ ಚಲಾಯಿಸ್ತೀರಾ, ನಿಮ್ಮ ಮೇಲ್ವರ್ಗದವರ ಮೇಲೂ ನಿಮ್ಮ ವಾದ ವಿವಾದಗಳು ಜಾಸ್ತಿ ಆಗ್ತದೆ. ಮಾತನಾಡಿ ಎಲ್ಲೋ ಒಂದು ಕಡೆ ವಿವಾದಕ್ಕೆ ಸಿಗಾಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದರೆ 2ನೇ ಸ್ಥಾನದಲ್ಲಿ ಶನಿ ಇದ್ದಾರೆ, ನಿಮ್ಮ ಮಾತು ಸ್ವಲ್ಪ ಕಠೋರವಾಗಿರುತ್ತೆ. ಸೊ ಮಾತಿನಲ್ಲಿ ಹಿಡ್ತಾ ಇರಲಿ. ಅದು ಬಿಟ್ಟರೆ 5ನೇ ಮನೆಯಲ್ಲಿ ಗುರು ಇದ್ದಾರೆ, ನಿಮಗೆ ಬಡ್ತಿ, ಪ್ರಮೋಷನ್ ಗ್ಯಾರಂಟಿ. ಯಾಕೆಂದರೆ ಅವರ ದೃಷ್ಟಿ ಲಗ್ನದ ಮೇಲೆ ಇದೆ. ಸೊ ಹಾಗಾಗಿ ಇಲ್ಲಿ ಶತ್ರುಗಳ ಬಗ್ಗೆ ತಲೆ ಕೆಡಿಸ್ಕೋಬೇಕಾ? ಹೌದು, 23ನೇ ತಾರೀಕುವರೆಗೂ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಂದರೆ ಅವ್ರು ಏನಾದರೂ ಆಟ ಆಡ್ತಾರೆ. ಬಟ್ ಅವರನ್ನು ಎದುರಿಸೋದಕ್ಕೆ ಒಂದು ದೊಡ್ಡ ಧೈರ್ಯ ನಿಮಗೆ ಮಂಗಳ ಕೊಡ್ತಾನೆ. 6ನೇ ಮನೆಗೆ ದೃಷ್ಟಿ ಇರುತ್ತೆ. ಬಟ್ 23ನೇ ತಾರೀಕು ನಂತರ ಇಲ್ಲಿಗೆ ಬಂದ ಮೇಲೆ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿಬಿಡ್ತಾರೆ. ಬಟ್ ನೀವು ಈಗ ಆಲ್ರೆಡಿ ಅವರನ್ನು ಬೇರೆ ಥರದ್ರಲ್ಲಿ ಮಟ್ಟ ಹಾಕಿರ್ತೀರ, ಡೋಂಟ್ ವರಿ. ಇನ್ನು ನಿಮ್ಮ ಕರ್ಮಸ್ಥಾನದ ಅಧಿಪತಿ ಕುಜ ನಿಮ್ಮ ಲಗ್ನದಲ್ಲೇ ಇದ್ದಾರೆ. ಸೊ ಅಧಿಕಾರದಲ್ಲಿ ಹಿಡಿತಾ ಇರುತ್ತೆ, ಸ್ಪೆಷಲ್ ಗೌರವ ಸಿಗುತ್ತೆ. ಸೊ ಅದನ್ನೆಲ್ಲ ಎಂಜಾಯ್ ಮಾಡಿ. ಅನಗತ್ಯ ವಾದ ಕೇಳಿಬೇಡಿ, ಮಾತು ಹಿಡಿತದಲ್ಲಿರಲಿ. ಬಟ್ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಲೇಬೇಕು. ಯಾಕೆಂದರೆ ಮೊದಲೇ ಆರೋಗ್ಯದ ಬಗ್ಗೆ ಹೇಳಬೇಕಾದ್ರೆ ಏನೆಲ್ಲ ತೊಂದರೆ ಆಗ್ಬೋದು ಅಂತ ಹೇಳಿದ್ದೀನಿ. ಇನ್ನು ಖಾಸಗಿ ಎಂಪ್ಲಾಯೀಸ್, ಅವ್ರದ್ದು ಕತೆ ಬೇರೆ ಥರ ಇಲ್ಲ. ಆ್ಯಕ್ಚುಲಿ ಅವ್ರಿಗೆ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಉದ್ಯೋಗದಲ್ಲಿ ಪ್ರಗತಿ ಇದೆ, ಬಟ್ ಸೇವಿಂಗ್ಸ್ ಆಗ್ತಾ ಇಲ್ಲ, ಅವರ ಬ್ಯಾಂಕ್ ಬ್ಯಾಲೆನ್ಸ್ ಏರ್ತಾ ಇಲ್ಲ, ಸ್ಯಾಲ್ರಿ ಹೈಕ್ ಆಗ್ತಾ ಇಲ್ಲ, ಕೆಲಸ ಚೇಂಜ್ ಮಾಡೋಣ ಅಂದರೆ ಒಪ್ತಾ ಇಲ್ಲ. ಯಾಕೆಂದರೆ 7.5 ಈಗೇನಾದರೂ ನೀವು ಕೆಲಸ ಬಿಟ್ಟು ಬೇರೆ ಕೆಲಸ ಹುಡುಕ್ತೀನಿ ಅಂದರೆ ಖಂಡಿತ ಸಿಗೋದು ಕಷ್ಟ. ನಿಧಾನ ಆಗ್ಬೋದು, ಕೆಲಸ ಬಿಡೋದಕ್ಕಂತೂ ಹೋಗಬೇಡಿ. ಯಾಕೆಂದರೆ 7.5 ಸಾಮಾನ್ಯವಾಗಿ ಕೆಲಸ ಕಳ್ಕೊಳ್ತಾರೆ. ಸೊ ಕಳ್ಕೊಂಡ್ರೆ ಸಿಗೋದು ಕಷ್ಟ, ನಿಧಾನ. ಹಾಗಾಗಿ ಕೆಲಸ ಕಳ್ಕೊಳ್ಳೋಕೆ ಹೋಗ್ಬಿಡಿ. ಪ್ರಗತಿ ಇದೆ, ಬಟ್ ಏನಪ್ಪ ಅಂದರೆ ನಿಮಗೆ ದುಡ್ಡು ಬಂದು ಸೇರ್ತಾ ಇಲ್ಲ, ಸೇವಿಂಗ್ಸ್ ಆಗ್ತಾ ಇಲ್ಲ. ಅದ್ರ ಕಡೆ ಹೆಚ್ಚಿನ ಮನಸ್ಸು ನಿಮಗೆ ತೊಂದರೆ ಕೊಡ್ತಾ ಇದೆ. ಯಾಕೆ ಈ ಥರ ಆಗ್ತಾ ಇದೆ ಅಂತ ಅದನ್ನು ಸ್ವಲ್ಪ ದೂರ ಇಡಿ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ 2ನೇ ಮನೆ ಅಂದಾಗ ಅದು ಪ್ರಾಥಮಿಕ ಶಿಕ್ಷಣ. ಅಲ್ಲಿ ಶನಿ ಮಹಾತ್ಮರಿದ್ದಾರೆ. ಸೊ ನೀವು ನಿಮ್ಮ ಓದಿನಲ್ಲಿ ಶಿಸ್ತನ್ನು ಅಳವಡಿಸ್ಕೊಂಡ್ರೆ ಮಾತ್ರ ಈಗ ಕ್ಲಾಸಲ್ಲಿ ಮಾಡುವ ಪಾಠಗಳು ನಿಮ್ಮ ತಲೆಗೆ ಹೋಗ್ತದೆ. ಒಂದು ವೇಳೆ ಆಚೆ ಈಚೆ ಗಮನ ಹೋಯಿತು ಅಂದರೆ ಡೆಫಿನೆಟ್ಲಿ ಪರೀಕ್ಷೆಯಲ್ಲಿ ಪರದಾಡಬೇಕಾಗುತ್ತೆ. ಸೊ ಇಲ್ಲಿ ಶಿಸ್ತನ್ನು ಕಾಪಾಡ್ಕೊಂಡು ಹೋಗಿ ಪರೀಕ್ಷೆ ಈಸಿಯಾಗಿರುತ್ತೆ. ಯಾಕೆಂದರೆ ಶನಿ ಮಹಾತ್ಮರಿದ್ದಾರೆ. ನೀವು ಶಿಸ್ತನ್ನು ತೋರಿಸಿ ಸಾಕು, ಮಿಕ್ಕಿದ್ದೆಲ್ಲ ಶನಿ ಮಹಾತ್ಮರು ಮಾಡ್ತಾರೆ. ಸೊ ನೀವು ಕಾನ್ಸಂಟ್ರೇಟ್ ಮಾಡಿ, ಪಾಠಗಳನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಹಾಗಾಗಿ ಶಿಸ್ತನ್ನು ಕಾಪಾಡ್ಕೊಳ್ಳಿ, ಪರೀಕ್ಷೆ ಚೆನ್ನಾಗಿ ನಡೀತದೆ. ಇನ್ನು 5ನೇ ಮನೆ ಅದು ಉನ್ನತ ಶಿಕ್ಷಣ. ಅಲ್ಲಿ ಗುರುಗಳಿದ್ದಾರೆ. ಸೊ ಒಳ್ಳೆಯ ಜ್ಞಾನಾರ್ಜನೆ ಆಗುತ್ತೆ, ಒಳ್ಳೆಯ ಗುರುಗಳಿಂದ ಬೋಧನೆ ಸಿಗುತ್ತೆ. ನಿಮ್ಮ ಎಜುಕೇಷನಲ್ಲಿ ತುಂಬ ಇಂಪ್ರೂವ್ಮೆಂಟ್ಸ್ ಇರುತ್ತೆ. ಸೊ ಇನ್ನು 9ನೇ ಮನೆ ಬಂದಾಗ ಈ PhD ಮಾಡ್ತಾ ಇರೋರು, ಹೈಯರ್ ಸ್ಟಡೀಸ್ಗೆ ಹೊರಗಡೆ ಹೋಗಬೇಕು ಅಂದ್ಕೊಂಡಿರೋರ್ಗೂ ಕೂಡ ಗುರುಗಳು ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಎಜುಕೇಷನ್ ವಿಚಾರಕ್ಕೆ ಬಂದಾಗ ಪ್ರಾಥಮಿಕ ಶಿಕ್ಷಣದಲ್ಲಿರೋರು ಮಾತ್ರ ಸ್ವಲ್ಪ ಶಿಸ್ತನ್ನು ಕಾಪಾಡ್ಕೊಳ್ಳಿ. ಬಟ್ ಎಲ್ಲರೂ ಕಾಪಾಡ್ಕೊಳ್ಬೇಕು. ಬಟ್ ಇಲ್ಲಿ ನೆಗ್ಲೆಕ್ಟ್ ಮಾಡಿದ್ರೆ ನಿಮ್ಮ ಪರೀಕ್ಷೆಯಲ್ಲಿ ಹೊಡೆತ ಬೀಳುತ್ತೆ. ಸೊ ಇದಾದ ಮೇಲೆ ನಾವು ನೋಡೋಣ ಹಿರಿಯ ನಾಗರಿಕರಿಗೆ. ಸೊ ಹಿರಿಯ ನಾಗರಿಕರಿಗೆ 1ನೇ ಮನೆ ಅದು ನಿಮಗೆಲ್ಲ ಗೊತ್ತಾಯಿದೆ. ಇಲ್ಲಿ ಎಲ್ಲ ಗ್ರಹಗಳು ಬಂದು ಕೂತಿರೋದ್ರಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತದೆ. ಬಾಡಿ ಹೀಟ್ ಜಾಸ್ತಿ ಆಗುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಏನು ನೀವು ಆರೋಗ್ಯವನ್ನು ಚೆಕ್ ಮಾಡ್ಕೊಳ್ತೇನೆ ಇರಿ. ಫೆಬ್ರವರಿ ತಿಂಗಳಲ್ಲಂತೂ ಸ್ಪೆಷಲ್ಲಾಗಿ ನಿಮ್ಮ ಆರೋಗ್ಯಕ್ಕೆ ಹೆಚ್ಚಿನ ಗಮನ ಕೊಡಿ. 5ನೇ ಮನೆ ಗುರು ಇರೋದರಿಂದ ತೀರ್ಥಕ್ಷೇತ್ರಕ್ಕೆ ಹೋಗ್ತೀರಾ. ಯಾಕೆಂದರೆ 9ನೇ ಮನೆಯಲ್ಲೂ ಗುರು ಇದೆ. ಸೊ ದೂರದ ಪ್ರಯಾಣವನ್ನು ತೋರಿಸುತ್ತೆ. ತೀರ್ಥ ಯಾತ್ರೆಗೆ ಹೋಗ್ತೀರಾ. 5ನೇ ಮನೆ ಮೊಮ್ಮಕ್ಕಳ ಜೊತೆ ಎಂಜಾಯ್ ಮಾಡ್ತೀರಾ. ಸೊ ಹಿರಿಯ ನಾಗರಿಕರಿಗೆ ಆರೋಗ್ಯ ಒಂದೇ ಸ್ವಲ್ಪ ಸಮಸ್ಯೆ ಕೊಡೋದು, ಮಿಕ್ಕಿದೆಲ್ಲವೂ
ನಿಮಗೆ ಸಮಯ ಕಳೆಯೋದಕ್ಕೆ ಎಲ್ಲವೂ ಚೆನ್ನಾಗಿದೆ. ಇನ್ನು ನಮ್ಮ ದೇಶದ ಬೆನ್ನೆಲುಬು ರೈತರ ಬಗ್ಗೆ ಮಾತನಾಡೋದಾದರೆ, ಲಗ್ನಕ್ಕೆ ಇಷ್ಟು ಗ್ರಹಗಳು ಬಂದಿರೋದ್ರಿಂದ ಎಲ್ಲಿಲ್ಲದ ಉತ್ಸಾಹ ಧೈರ್ಯ ಬಂದುಬಿಟ್ಟಿದೆ. ಇಷ್ಟು ದಿನ ಯೋಚನೆ ಮಾಡ್ತಿದ್ರಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬೇಡವಾ ಅಂತ. ಈಗ ಡೆಫಿನೆಟ್ಲಿ ಹೊಸದಾಗಿ ಕೃಷಿಗೆ ಬೇಕಾದಂಥ ಉಪಕರಣಗಳನ್ನು ಪರ್ಚೇಸ್ ಮಾಡ್ತೀರಾ, ಯಂತ್ರಗಳನ್ನು ಪರ್ಚೇಸ್ ಮಾಡ್ತೀರಾ. ಸೊ ಅದರಿಂದ ಮುಂದಿನ ದಿನಗಳಲ್ಲಿ ಲಾಭ ಇದೆ. ಸೊ 11ನೇ ಮನೆಗೆ ಗುರುಗಳ ದೃಷ್ಟಿ ಇರೋದರಿಂದ ನಿಮ್ಮ ಬೆಳೆಗೆ ಒಳ್ಳೆಯ ಬೆಲೆ ಸಿಗುವಂತಹ ಚಾನ್ಸಸ್ ಇದೆ. ಆದರೆ 2ನೇ ಮನೆ ಬಂದ್ಬಿಟ್ಟು ನಮ್ಮ ಧಾನ್ಯಗಳು ಮತ್ತು ಸಂಗ್ರಹ ಸ್ಥಾನ. ಇಲ್ಲಿ ಏನಾದರೂ ನೀವು ಶೇಖರಣೆ ಮಾಡಿ ಒಳ್ಳೆಯ ಬೆಲೆ ಬಂದಾಗ ಮಾರೋಣ ಅಂತ ಇಟ್ಕೊಂಡಿದ್ರೆ ಅದು ಸ್ಲೋ ಪ್ರೋಸೆಸ್. ಯಾಕೆಂದರೆ ಸಂಗ್ರಹ ಮಾಡಿರೋದು ಹಾಗೆ ನಿಧಾನವಾಗಿ ಸೇಲ್ ಆಗಬೇಕು ಅನ್ನೋದು ಶನಿ ಮಹಾತ್ಮರ ವಿಚಾರ ಆಗಿರುತ್ತೆ. ಸೊ ನೋಡಿ, ಒಳ್ಳೆ ಬೆಲೆ ಬಂದರೆ ಕೊಟ್ಬಿಡಿ, ಇನ್ನೂ ಹೆಚ್ಚಿನ ಬೆಲೆ ನಿರೀಕ್ಷೆಯಲ್ಲಿ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಸೊ ಓವರಾಲ್ ನೋಡಿದಾಗ ಕುಂಭರಾಶಿಯವರಿಗೆ ಮಿಕ್ಸ್ಡ್ ರಿಸಲ್ಟ್ ಎಲ್ಲ ಕ್ಷೇತ್ರದಲ್ಲೂ ಚೆನ್ನಾಗಿದೆ. ಆದರೆ ಮಾತಲ್ಲಿ ಸ್ವಲ್ಪ ಹಿಡ್ತಾ ಇರಲಿ, ಅದೊಂದು ಬಿಡಿ, ಕೋಪನ ಕಡಿಮೆ ಮಾಡ್ಕೊಳ್ಳಿ, ಇನ್ನೆಲ್ಲವೂ ಚೆನ್ನಾಗಿದೆ. ನಿಮ್ಗೇನಾದರೂ ವಿಶೇಷ ಪರಿಹಾರಗಳು ಬೇಕು ಅಂದರೆ ಪರಿಹಾರ ಕೊಡೋದಕ್ಕೆ ಅಂತಲೇ ಸಾಕಷ್ಟು ಚಾನಲಲ್ಲಿ ತುಂಬ ಜನ ಕೂತಿರ್ತಾರೆ, ತುಂಬ ಒಳ್ಳೊಳ್ಳೆಯ ಪರಿಹಾರಗಳನ್ನು ಕೊಟ್ಟಿರ್ತಾರೆ. ಹಾಗಾಗಿ ಆ ಪರಿಹಾರಗಳನ್ನು ನೀವು ನೋಡಿರ್ತೀರೋ, ಅದನ್ನು ಮಾಡ್ಕೊಂಡೋಗಿ. ಸೊ ಓವರಾಲ್ ಕುಂಭರಾಶಿಯವರಿಗೆ ಫೆಬ್ರವರಿ ತಿಂಗಳು ಫೇವರಬಲ್ ಆಗಿದೆ. ಇನ್ನೂ ಚೆನ್ನಾಗಿರಲಿ ನಿಮ್ಮ ಬದುಕು ಅನ್ನೋದು ನಮ್ಮ ಆಶಯ. ಎಲ್ಲರಿಗೂ ಒಳ್ಳೆಯದಾಗಲಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.